ನಮಸ್ಕಾರ ಸ್ನೇಹಿತರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತೊಂದು ಹಾವಿನ ಬಗ್ಗೆ ನಿಮ್ಮ ಜೊತೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಬೇಕು. ಇತ್ತೀಚೆಗೆ ನಾನು ಶಿರಸಿ ಅಂತ ಒಂದು ಊರಿಗೆ ಹೋಗಿದ್ದೆ. ಅಲ್ಲಿ ಶ್ರೀಧರ ಗಣಪತಿ ಹೆಗಡೆಯವರು ಅವರ ಮನೆಗೆ ಹೋಗಿದ್ದೆ. ಅವರ ಮಗನ ಜೊತೆ ಹೋಗಿದ್ದೆ. ಅವ್ರ ಜೊತೆ ನಾನೊಂದು 5-6 ಗಂಟೆ ಕಾಡು ಮೇಡುಗಳನ್ನು, ತೋಟಗಳನ್ನು ಸುತ್ತಿದೆ. ಅವರದ್ದೇ ಕಾಡು ಮೇಡುಗಳು, ತೋಟಗಳನ್ನು ಸುತ್ತಾಡಿದೆ. ಅವ್ರ ಜೊತೆ ಸಾಕಷ್ಟು ಜೀವನ ಅನುಭವ ಇದೆ. ಅಂದರೆ ಪ್ರಕೃತಿಯ ಬಗ್ಗೆ, ಪ್ರಕೃತಿಯ ಜೀವಜಾಲಗಳ ಬಗ್ಗೆ, ಕೃಷಿಯ ಬಗ್ಗೆ ಬಹಳ ಅದ್ಭುತವಾದ ಜ್ಞಾನವನ್ನು ಹೊಂದಿರುವಂಥ ವ್ಯಕ್ತಿಯವರು. ಅವ್ರ ಜೊತೆ ಹೋದಾಗ ಒಂದು ಹಾವಿನ ಬಗ್ಗೆ ನನಗೆ ಕೆಲವು ಮಾಹಿತಿಯನ್ನು ಅವರು ಹೇಳಿದರು. ಈ ಹಾವಿನ ಹೆಸರು ಹಂಪ್ನೋಸ್ ಪಿಟ್ ವೈಪರ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಕನ್ನಡದಲ್ಲಿ ಗೂನು ಮೂಗಿನ ಗುಳಿಮಂಡಲ ಹಾವು. ಕರ್ನಾಟಕದ 3 ಪ್ರಭೇದದ ಗುಳಿಮಂಡಲ ಹಾವುಗಳಲ್ಲಿ ಇದು ಒಂದು. ಇದು ಸಾಮಾನ್ಯವಾಗಿ ಕೃಷಿಕರಿಗೆ ಸದಾ ಮುಖಾಮುಖಿ ಆಗ್ತಾ ಇರುವಂಥ ಹಾವು. ಉತ್ತರ ಕನ್ನಡದ ಆಚೆ ಕಡೆ ಹಪ್ರಿ ಹಾವು ಅಥವಾ ಧೂಳು ಹಪ್ರಿ ಅಂತ ಕರೀತಾರೆ. ತುಳುವಲ್ಲಿ ಬಿಜಕೆರೆ ಕಂದುಡಿ ಅಥವಾ ಚಟ್ಟೆ ಕಂದುಡಿ ಅಂತ ನಮ್ಮ ಈಚೆ ಕಡೆ ಎಲ್ಲ ಕರೀತಾರೆ. ಈ ಹಾವು ವಿಷಕಾರಿ ಹಾವು. ಸಾಕಷ್ಟು ಕಡೆ ಕೃಷಿಕರಿಗೆ ಇದು ಸದಾ ಮುಖಾಮುಖಿ ಆಗ್ತಾ ಇರ್ತದೆ. ಯಾಕಂದರೆ ಈ ಹಾವುಗಳು ತೋಟದಲ್ಲಿ ಜಾಸ್ತಿ ವಾಸ ಮಾಡ್ತವೆ. ರಾತ್ರಿ ಸಂಚಾರಿಗಳಾಗಿರೋದ್ರಿಂದ ಹಗಲಲ್ಲಿ ತರಗೆಲೆಗಳ ರಾಶಿ ಅಡಿಯಲ್ಲಿ ಅಥವಾ ಕಸ ರಾಶಿಯಲ್ಲಿ ಮಲಗಿರ್ತವೆ. ಕೃಷಿಕರಿಗೆ ಇದು ಗೊತ್ತಿರೋದಿಲ್ಲ. ತರಗೆಲೆಗಳನ್ನು ಒಟ್ಟು ಮಾಡೋದು, ಕಸಗಳನ್ನು ಒಟ್ಟು ಇದು ಮಾಡುವಾಗ ಅವರಿಗೆ ಬಹಳಷ್ಟು ಕಡೆಗಳಲ್ಲಿ ಇದು ಕಚ್ಚಿದ ಘಟನೆಗಳು ನಡೀತಾ ಇರ್ತವೆ. ಆದರೆ ಒಂದು ಆಶ್ಚರ್ಯಕರ ಸಂಗತಿ ಏನು ಅಂದರೆ, ಈ ಘಟನೆಗಳಲ್ಲಿ 80-90% ಕೃಷಿಕರು ಈ ಹಾವಿನಿಂದ ಕಚ್ಚಿಸಿಕೊಂಡವರು ಎಲೋಪತಿ ಆಸ್ಪತ್ರೆಗೆ ಬರದೆ ನಾಟಿ ಔಷಧಿಯನ್ನು ಮನೆಮದ್ದನ್ನು ಮಾಡಿಕೊಂಡು ಗುಣ ಆಗ್ತಾ ಇರೋದನ್ನು ನಾನು ಗಮನಿಸಿದ್ದೇನೆ. ಅದಕ್ಕೆ ಉದಾಹರಣೆಯೇ ಶ್ರೀಧರ ಗಣಪತಿ ಹೆಗಡೆಯವರು. ಅವರಿಗೆ ಈ ಹಾವು 2 ಬಾರಿ ಕಚ್ಚಿದೆ. ಅವರು ಎಲೋಪತಿ ಆಸ್ಪತ್ರೆಗೆ ಹೋಗಿಲ್ಲ, ಬದಲಿಗೆ 1 ಬಾರಿ ನಾಟಿ ಔಷಧಿಯನ್ನು ಪಡೆದುಕೊಂಡು ಗುಣ ಆಗಿದ್ದಾರೆ. ಹೀಗೆ ಅವರೊಬ್ಬರು ಅಂತಲ್ಲ, ನಾನು ಕೆಲವು ವ್ಯಕ್ತಿಗಳನ್ನು, ನನ್ನ ಘಟನೆಗಳನ್ನು ನೋಡಿದ್ದೇನೆ. ಅವರು ನಾಟಿ ಔಷಧ ತೆಗೆದುಕೊಂಡು 2-3 ದಿನದಲ್ಲಿ ಹುಷಾರಾಗಿ ಬರೋದನ್ನು ನೋಡಿದ್ದೇನೆ. ಅಲೋಪತಿ ಔಷಧಿಯ ಪದ್ಧತಿಯ ಒಳಗೆ ವಿಚಾರಕ್ಕೆ ಬಂದರೆ, ಈ ಹಾವಿನ ವಿಷಕ್ಕೆ ಆ್ಯಂಟಿವೆನಮ್ ಇಲ್ಲ. ಅಂದರೆ ಈ ಹಾವಿನ ವಿಷಕ್ಕೆ ಪ್ರತಿ ವಿಷ ಇಲ್ಲ. ನಾಗರ ಹಾವಿಗೆ, ಕನ್ನಡಿ ಹಾವಿಗೆ, ಕಡಂಬಳಕ್ಕೆ ಅಥವಾ ಸಾಸ್ಕೇಲ್ಡ್ ವೈಪರಿಗೆ ಏನು ಆ್ಯಂಟಿವೆನಮ್ ನಮ್ಮಲ್ಲಿ ಈಗ ಲಭ್ಯ ಇದೆ, ಆದರೆ ಈ ಹಾವಿನ ವಿಷಯಕ್ಕೆ ಈವರೆಗೆ ಆ್ಯಂಟಿವೆನಮ್ ತಯಾರಿಸಲಾಗಿಲ್ಲ. ಆದರೆ ಇಲ್ಲೂ ಕೂಡ ಈ ಹಾವಿನಿಂದ ಕಚ್ಚಿಸಿಕೊಂಡು ಅಲೋಪತಿ ಆಸ್ಪತ್ರೆಗೆ ಬಂದಾಗ ಇಲ್ಲಿ ಈ ವಿಷದಿಂದ ಶಾರೀರಿಕ ಸಮಸ್ಯೆ ಏನೆಲ್ಲ ಸಮಸ್ಯೆಗಳಾಗಿವೆ ಆ ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೆ ಬೇಕಾದಂಥ ಉತ್ತಮ ಔಷಧಿಯನ್ನು ಕೊಟ್ಟು ಇಲ್ಲೂ ಕೂಡ ಅಲೋಪತಿಯಲ್ಲೂ ಕೂಡ ಗುಣಪಡಿಸ್ತಾ ಇರೋದನ್ನು ನಾನು ನೋಡ್ತಾ ಇದ್ದೇನೆ. ಸೊ ಈಗ ಶ್ರೀಧರ ಗಣಪತಿ ಹೆಗಡೆಯವರ ಒಂದು ಅನುಭವವನ್ನು ಕೇಳಿ ನಿಮಗೆ ಭಾಳಷ್ಟು ಧೈರ್ಯ ಬರ್ಬೋದು, ನಾವು ಹಾವಿನ ಬಗ್ಗೆ ಎಷ್ಟು ಹೆದರ್ತೇವೆ ಅಂಥೇಳಿ. ಆದರೆ ಇಲ್ಲೂ ಮುಖ್ಯವಾಗಿ ವಿಚಾರ ಇನ್ನೊಂದು ಏನಂದರೆ, ಈ ಹಾವಿನ ಕಡಿತಕ್ಕೆ ಔಷಧಿ ಬೇಕೇ ಬೇಕು. ಅದು ಆಯುರ್ವೇದ ಇರಲಿ, ಅಲೋಪತಿ ಇರಲಿ, ಯಾವುದಾದ್ರೂ ಔಷಧಿಯನ್ನು ನಾವು ಪಡ್ಕೊಳ್ಳೇಬೇಕು. ಒಬ್ಬರೊಬ್ಬರ ಕಡಿತ ಅನುಭವ ಒಂದೊಂದು ರೀತಿ ಇರ್ತದೆ. ದೇಹ ಪ್ರಕೃತಿಯ ವ್ಯತ್ಯಾಸ ಇರ್ಬೋದು, ಅಥವಾ ಆ ಹಾವುಗಳು ಗಡಿಬಿಡಿಯಲ್ಲಿ ಕಚ್ಚುವಾಗ ಕೆಲವೊಮ್ಮೆ ಡ್ರೈ ಬೈಟ್ ಕೂಡ ಆಗಿರ್ಬೋದು. ವಿಷದ ಹಾವು ಕಚ್ಚಿ ಆ ವಿಷ ಇಂಜೆಕ್ಟ್ ಆಗದೇ ಇರ್ಬೋದು, ಅದು ನಮಗೆ ಗೊತ್ತಾಗೋದಿಲ್ಲ. ಅದರಿಂದ ಈ ಹಾವು ಕಚ್ಚಿದ್ರೆ ಯಾವುದಾದ್ರೂ ಔಷಧಿಯನ್ನು ನಾವು ಬಳಸ್ಕೊಳ್ಳೇಬೇಕಾಗ್ತದೆ. ನಮಸ್ಕಾರ, ಮುಂದಿನ ವಿಡಿಯೋ ನೋಡಿ. ಇದು ಈಗ ನೀವು ಹೇಳುದು ಹಂಪ್ನೋಸ್ ಪಿಟ್ ವೈಪರಿನ ಬಣ್ಣವೇ ಶರೀರ ಬಣ್ಣ ಇದೆ. ಇದರಲ್ಲಿ ಅಡಿ ಕುಂತಿರ್ತಾವ ತಮ್ಮ ಜೀವ ರಕ್ಷಣೆಗಾಗಿ. ಇದರಲ್ಲಿ ಯಾವುದೇ ಪ್ರಾಣಿಗೂ ಹಿಡ್ಲಿಕ್ಕೆ ಬರ್ತಾವಲ್ಲ, ಅದಕ್ಕೆ ಗೊತ್ತಾಗಲ್ಲ. ತನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇದರ ಅಡಿಯಲ್ಲಿ ಹೋಗಿ ಈ ತರಗೆಲೆಗಳ ಅಡಿಯಲ್ಲಿ ಹೋಗಿ ಕೂತ್ಕೊಳ್ತವೆ. ನಮ್ಮ ಮನುಷ್ಯರಿಗೆ ಎಲೆ ತರಗೆಲೆ ಒಟ್ಟು ಮಾಡ್ಬೇಕಾದ್ರೆ ಆವಾಗ ಗೊತ್ತಿಲ್ಲದೆ ನಾವು ಕೈ ಹಾಕಿದಾಗ ಅವುಗಳು ಕಚ್ಚುವುದು, ಆಕ್ಷನ್ ಆಗ್ತಾವ. ಸ್ವಲ್ಪ ನಿಧಾನಗತೆ, ಕಮ್ಮಿ ಅಟ್ಯಾಕ್ ಮಾಡಲ್ಲ ಅವು. ಬಹಳ ಸ್ಲೋ. ಮುಂದೆ ಹರಿದೇ ಹೋದ ಮೂಮೆಂಟ್ ಆದಾಗ ಮಾತ್ರ ಅವು ಕಚ್ಚಿ ನಮ್ಮ ಕೈ ಮುಷ್ಟಿ ಒಳಗೆ ಸಿಗಬೇಕು ಅಥವಾ ಕಾಲಲ್ಲಿ ಮೆಟ್ಟಬೇಕು. ಈಗ ಉದಾಹರಣೆ ಇದೇ ಹಾವು ಅಂತಂದ್ರೆ ಮೆಟ್ಟಿದಾಗ ಕಚ್ಚುತ್ತೆ, ಮುಂದೆ ಹೋಗ್ಲಿಕ್ಕೆ ಆಗಲ್ಲ, ಅವು ತಿರುಗಚ್ತಾವು. ಬರೀತಾ ಯಾವ್ದು ಅಟ್ಯಾಕ್ ಮಾಡೋದಿಲ್ಲ, ಅವುಗಳ ಪಾಡಿಗೆ ಓಡಿ ಹೋಗ್ತವೆ. ಅಥವಾ ಒಂದು ಸರಿ ಜಂಪ್ ಮಾಡಿ ಕುಂತಿರ್ತಾವ. ಅಲ್ಲಿ ನಾವು ಬರಬೇಕಾದ್ರೆ ಆಗಿದ್ರು ಒಂದ್ ಸರಿ ಜಂಪ್ ಮಾಡ್ಬಿಡ್ತಾವ. ನೀವು ಅಕಸ್ಮಾತ್ ಅದನ್ನ ಕಂಡ್ರೆ ಅದನ್ನೇನ್ ಮಾಡ್ತೀರಿ? ಹೊಡೆದು ಸಾಯಿಸ್ತೀರಾ, ಬಿಟ್ಬಿಡ್ತೀರಾ? ಹಾಗೆ ಜೀವಿ, ಕರೆಕ್ಟ್, ಹಾಗೆ ಬಿಟ್ಬಿಡ್ತೀರಿ. ಹೌದು ಹೌದು, ನಮ್ಮ ಹಾಗೆ ಅದಕ್ಕೂ ಒಂದು ಪರಿಸರ ಅಲ್ವಾ ಇದು. ದೇವ್ರ ಜೀವ ಕೊಟ್ಟಾಗ ಯಾವಕ್ಕೊಂದು ಜೀವ ಕೊಟ್ಟಿದ್ದಾರೆ, ಕರೆಕ್ಟ್. ಮತ್ತೆ ಪರಿಸರ, ಆಹಾರ ಸರಪಳಿ ಅದು ಒಂದು ಬರುತ್ತೆ. ಹೌದು, ಈ ಕ್ರಿಮಿ ಕೀಟ ಎಲ್ಲ ತಿಂದಿದ್ ಮಾಡ್ಲಿಕ್ಕೆ ಹೌದು ಕಂಡು ಅದನ್ನ ರಕ್ಷಣೆ ಮಾಡ್ತೀವಿ. ಹೌದು, ನಾಶ ಮಾಡುವಂತದ್ದಿಲ್ಲ. ಯಾಕಂದ್ರೆ ಕೃಷಿಕರಿಗೆ ಬಹಳ ಅಗತ್ಯವಾದದ್ದೇ.
ಅಲ್ಲ ನಾವು ನಾಶ ಮಾಡ್ಲಿಕ್ಕೆ ಹೋದ ಕೂಡಲೇ ಹಾ. ಅವ್ರ ಸಂತತಿನೇ ಪುನಃ ಹೋಗಿ ಹೌದು ಹೌದು ಹೌದು. ಅವಾಗ ಒಂದು ಆಹಾರದಂದ್ರೆ ಕೆಲವು ಕೀಟಾಣುಗಳನ್ನ ಬೆಳವಣಿಗೆ ಜಾಸ್ತಿ ಆಗತ್ತೆ ನೀವು ಅದನ್ನ ಹಿಡ್ಕೊಂಡು ತಿಂತಾವಲ್ಲ. ಹೌದು ಹೌದು. ಹಾಗಾಗಿ ಕಟ್ಟಿದಾಗ್ಲೇ ಹಾ. ನೀವು ಒಟ್ಟು ಮಾಡಿದ ನಂತರದಲ್ಲಿ ಹಾ. ಗಿಡಕ್ಕೆ ಹಿಂಗೆ ಸಾತಿಟ್ಟಿದ್ದೆ ಹಿಂಗೆ ಹಾ ಹಾ. ಅದೇನಾಯ್ತಾ ಅದು ಬಂದು ಇದನ್ನ ಮಲಿಬಿಟ್ಟಿತ್ತು. ಯಾವುದು? ಹಪ್ರೆ ನಾವು ಹಪ್ರೇನೆ ಹಾವು ಅಂದ್ರೆ ಹಂಪನೋದ್ರ ಪಿಟ್ಟು ವೈಪರ್. ಈ ಟೈಪ್ ಬಂದಿದ್ದಾಗ ಹಾ. ನಾನೇನ್ ಮಾಡಿದೆ ಡೈರೆಕ್ಟ್ ಹಿಂಗೆ ಹಿಡಿದ್ಬಿಟ್ಟೆ. ಹಾ ಕೂಡಲೇ ಬಟ್ಟೆ ತಿಳ್ಕೊಂಡು ನಾನು ಹಿಡಿದಿದ್ದೀನಿ ಅದನ್ನ. ಓಕೆ. ಹಾ. ಡೈರೆಕ್ಟ್ ಕೈ ಕಚ್ಚಿತ್ತು ನೋಡ್ರಿ. ಕಚ್ಚಿತ್ತು. ಹಾ. ಅದ್ರ ನಂಗೆ ಕಲ್ಪನೆ ಬಂದಿಲ್ಲ. ಮೊದಲೇ ಮಾಡಿದೆ ಮುಳ್ಳು ತಾಗಿತ್ತು ಅಂತ ಮಾಡ್ಕೊಂಡೆ ಫಸ್ಟ್ ಕಚ್ಚಿದಾಗ. ಹಾ. ಕಡೆ ಎರಡನೇ ಬಾರಿ ಒಂದೇ ಸರಿ ಕಚ್ಚಿತ್ತು. ಎರಡನೇ ಬಾರಿ ಕಚ್ಚಿ. ಎರಡನೇ ಬಾರಿ ಕಚ್ಚಿತ್ತು. ಹಾ. ತಕ್ಷಣ ನಾ ಏನ್ ಮಾಡಿದೆ ಅಂದ್ರೆ ಅವಾಗ ಹಾ. ಫುಲ್ ಫ್ರೆಶ್ ಮಾಡ್ಬಿಟ್ಟೆ. ಫ್ರೆಶ್ ಮಾಡಿ ಆ ಬ್ಲಡ್ ಅನ್ನ ಹೊರಗೆ ಹಾಕ್ಬಿಟ್ಟೆ. ಹೊರಗೆ ಹಾಕ್ಬಿಟ್ರಿ. ಡೈರೆಕ್ಟ್ ಒಂದು 5 ನಿಮಿಷ ಫ್ರೆಶ್ ಮಾಡಿ ಬ್ಲಡ್ ಅನ್ನು ಹೊರಗೆ ಹಾಕಿದಾಗ ಅಂದ್ರೆ ಅಲ್ಲಿ ಸೈಟ್ ಅಲ್ಲಿ ಇರುವಂತ ಸ್ವಲ್ಪ ವಿಷಯ ಎಲ್ಲ ಹೊರಗೋಯ್ತು. ಮೇಲೆ ಏರ್ಲಿಲ್ಲ. ಮೇಲೆ ಏರ್ಲಿಲ್ಲ. ನಂತರ ಇದಿಷ್ಟು ಜಾಗ ಮತ್ತೆ ಸ್ವಲ್ಪ ಕಪ್ಪು ಉಳಿದಿತ್ತು. ಬಾಯಿಲೂ ಇಲ್ಲ. ಎಷ್ಟೊತ್ತಲ್ಲಿ ಕಪ್ಪಾಯ್ತು ಅಂದಾಜು? ಕಪ್ಪು ಅಂದ್ರೆ ಸುಮಾರು ಒಂದು 5 ತಾಸು ಹಿಂಗಾಗಿದೆ. 5 ತಾಸಲ್ಲಿ? 5 ತಾಸಿನಲ್ಲಿ ಆನಂತರ ಕಪ್ಪಾಗಿತ್ತು. ಹಾ. ಆ ನಂತರ ಏನು ಮಾಡಿದ್ರಿ? ಅಲ್ಲ ಮತ್ತೆ ನಾ ಟ್ರೀಟ್ಮೆಂಟ್ ಏನು ಮಾಡಿಲ್ಲ. ಮತ್ತೆ ಟ್ರೀಟ್ಮೆಂಟ್ ಬೇಡ ಅಂತ ಹೇಳ್ತೀರಾ? ಅಂದ್ರೆ ಕೆಲವರು ಗಾಂಟಿ ಔಷಧಿ ತಗೊಳ್ತಾರೆ. ನನಗಂದ್ರೆ ಆ ವಿಷಯ ಹೊರಗೆ ಹಾಕಿದ್ಕಾಗಿ ನನಗೆ ಆತ್ಮವಿಶ್ವಾಸ ಬಂತು. ಯಾವುದೇ ರೀತಿ ಅಪಾಯ ಅಷ್ಟು ವಿಷಯ ಹೋಗಿಲ್ಲ ಅಂತೇಳಿ. ಆದ್ರೆ ಆ ಜಾಗ ಕಪ್ಪಾದ ಕಾರಣ ವಿಷಯ ಇರ್ಬೇಕಿತ್ತಲ್ಲ? ಏನಾಗಿಲ್ಲ. ಎಷ್ಟು ದಿನದ ನಂತರ ಆ ಕಪ್ಪು ಹೋಯ್ತು? ಕ್ರಮೇಣ ಒಂದು 3-4 ದಿವಸ ಇರತ್ತೆ ಅಷ್ಟೇ. ಜ್ವರ ಏನಾದ್ರು ಬಂತ ನಿಮ್ಗೆ? ಕಿನ್ನೆತ್ರಿಗೆ ಇಡ್ತಾರಂತಾರಲ್ಲ, ಏನಾದ್ರು ಪೆಟ್ಟು ಬಿದ್ದ ಕಿನ್ನೆತ್ರಿಗೆ ಇಡ್ತಾರ. ಹೌದು. ಟೈಪ್ ಆಗತ್ತೆ. ಗೊತ್ತಾಯ್ತು. ಒಂದು ಸುತ್ತಿಗೆಯಲ್ಲಿ ಬಿದ್ರೆ ಏನು ಒಂದು ಬ್ಲಡ್ ಕ್ಲಾಟ್ ಆದ ತರ ಆಗುತ್ತೆ. ರಕ್ತ ಹೆಪ್ಪು ಕಟ್ಟುವುದು ರಕ್ತ ಆ ರೀತಿ ಆಗುತ್ತೆ. ನಿಮ್ಗೆ ಅದಾದ ನಂತರ ಮರುದಿನ ಅಥವಾ ಆ ದಿನ ರಾತ್ರಿ ಏನು ಜ್ವರ ಏನಾದ್ರು ಬಂತ? ಜ್ವರ ಏನೂ ಬಂದಿಲ್ಲ. ನನಗೆ ಇನ್ನೊಂದು ಏನಂದ್ರೆ ಈ ವಿಷಯ ನಂಗೆ ಪರಿಣಾಮ ಆಗ್ಲಿಕ್ಕೆ ಕಾರಣ ಅಂದ್ರೆ ಈ ಜೇನು ಕೀಳ್ತೀನಲ್ಲ, ಆ ಜೇನಿನ ವಿಷಯನೇ ನನ್ನ ಶರೀರದಲ್ಲಿ ಜಾಸ್ತಿ ಇದೆ. ಆ ಜೇನು ಕಚ್ಚಿ ನಿಮ್ಮ ಶರೀರದಲ್ಲಿ ಆ ವಿಷಯ ಇದೆ. ಅದರಿಂದ ಇದು ಈ ವಿಷಯ ಪರಿಣಾಮ ಆಗಿಲ್ಲ ಅಂತ ನೀವು ಹೇಳೋದು. ಹಾ. ಒಂದ್ ವೇಳೆ ಇಂಥದ್ದು ಈ ಹಂಪನೋದ್ರ ಪಿಟ್ಟು ವೈಪರ್, ಅದಕ್ಕೆ ನೀವೇನ್ ಹೇಳ್ತೀರಿ? ಧೂಳಹಪ್ಪಟೆ. ಧೂಳಹಪ್ಪರೆ ಅಂತ ಹೇಳ್ತೀರಿ. ಆ ಹಾವು ಬೇರೆಯವ್ರಿಗೆ ಕಚ್ಚಿ ಔಷಧಿ ಇಲ್ಲಿ ಮಾಡ್ಕೊಂಡದಿದೆಯಾ? ಮನೆಯಲ್ಲೇ ಮಾಡ್ಕೊಳ್ತಾರ? ಅದಿದೆ. ಒಬ್ರು ಇಲ್ಲ ಗಾಂಟಿ ಅಂತೇಳಿ ಬೇರನ್ನು ತೆಗೆದು ಕೊಡ್ತಾರ. ಅದು ತೇದು ಗಾಯಕ್ಕೆ ಲೇಪ ಮಾಡ್ಲಿಕ್ಕೆ ಕೊಡ್ತಾರ? ಹೊಟ್ಟೆಗೂ ಕೊಡ್ತಾರೆ. ಬಾವನ್ನು ಕಡಿಮೆ ಮಾಡುತ್ತೆ, ಸೆರ್ಕೆಯನ್ನು ಕಡಿಮೆ ಮಾಡುತ್ತೆ. ಈ ಹಾವು ಕಚ್ಚಿದ್ರೆ ಬಾವು ಬರುತ್ತೆ. ಆ ಬಾವನ್ನ ಅದು ಔಷಧಿ ಕಡಿಮೆ ಮಾಡುತ್ತೆ. ಅದು ಎಷ್ಟು ದಿನ ಸೇವನೆ? ಎಷ್ಟು ದಿನ ಸೇವನೆ ಮಾಡ್ಬೇಕಂತ ಕೊಡ್ತಾರೆ ಅವರು? 2 ದಿವಸ. ಅಂದ್ರೆ ಬಾವು ಇಳಿಯೋರಿಗೆ 2 ದಿವಸ ಬಾವು ಇಳಿಯುತ್ತೆ. ಬಾವು ಮಾತ್ರ ಬರುತ್ತಾ ಅಥವಾ ಏನೋ ಜ್ವರ ಬರುವಂತ ಸಾಧ್ಯತೆ ಇರ್ತದೆ? ಜ್ವರ ಬರೋದಂದ್ರೆ ಒಂದು ಪ್ರಕೃತಿ. ಹೌದು, ದೇಹ ಪ್ರಕೃತಿಗೆ ಸಂಬಂಧಪಟ್ಟ ಜ್ವರ ಎಲ್ಲ ಬರಬಹುದು. ಸಾಮಾನ್ಯ ಬಾವು ಬರುವುದು ಸ್ವಲ್ಪ ಸಿಡಿತ ಎಲ್ಲ ಇರ್ತದೆ. ಬಾವು ಬರುತ್ತೆ, ಫುಲ್ ಬಾವು ಬರುತ್ತೆ. ಹಾ. ಅವರು ಪಥ್ಯ ಏನಾದ್ರು ಹೇಳ್ತಾರ ಅದಕ್ಕೆ ಪಂಡಿತರು? ನಾಟಿ ಪಂಡಿತರು ಲಿಂಬು ಹುಳಿಯಲ್ಲಿ ಆ ಬೇರನ್ನ ತೆಗೆದು ನೆಕ್ಲಿಕ್ಕೂ ಕೊಡ್ತಾರೆ. ಗಾಯಕ್ಕೆ ಹಚ್ಚಲಿಕ್ಕೆ ಲಿಂಬೆ ಹುಳಿಯಲ್ಲಿ ಲಿಂಬು ಅಥವಾ ಕಂಚಿ ಹುಳಿ. ಅದೇ 1-2 ಕಂಚಿ ಹುಳಿ ಅಂದ್ರೆ 1-2 ದಿನ ಅಥವಾ 1 ವಾರನೂ ಅದು ಮರದ ಬೇರು ಅಂದ್ರೆ ಬೇರನ್ನ ಕಿತ್ತು ಹಸಿ ಬೇರನ್ನ ತಂದು ಕೊಡ್ತಾರ. ಅವ್ರಿಗೆ ಒಂದು ಕಾಯಿ ಕೊಟ್ಟರಾಯ್ತು, ಅದನ್ನ ತಂದು ಮನೆ ಬಗ್ಗೆ ತಂದು ಮುಡ್ಸ್ಕೊಡ್ತಾರೆ. ಅದೇ ಔಷಧಿ. ಬೇರೆ ನೀವು ಆಸ್ಪತ್ರೆಗೆಲ್ಲ ಹೋಗುದಿಲ್ಲ? ಈ ಹಂಪನೋದ್ರ ಪಿಟ್ಟು ವೈಪರ್ ಕಚ್ಚಿದ್ರೆ ಅವರು ಹೋಗಲ್ಲ. ಹೋಗೋದಿಲ್ಲ. ನಾಟಿ ಔಷಧಿನೇ ಮನೆ ಮಧ್ಯೆ ಮಾಡ್ಕೊಂಡು ಹುಷಾರಾದ ದಾಖಲೆ ಇದೆ. ಯಾರಾದ್ರೂ ಸತ್ತ ದಾಖಲೆ ಇದೆ ಈ ಇಂಥ ಹಾವುಗಳು ಕಚ್ಚಿ? ನಿಮ್ಮ ಊರಲ್ಲಿ ಎಲ್ಲೂ ದಾಖಲೆ ಆದದ್ದಿಲ್ಲ ಹಂಪನೋದ್ರ ಪಿಟ್ಟು ವೈಪರ್ ಕಚ್ಚಿ? ಅಪಾಯ ಆದದ್ದು ನನ್ನ ದೃಷ್ಟಿಯಲ್ಲಿ ಇಲ್ಲ. ಓಕೆ. ಈಗ ಚೇಳು ಕಚ್ಚಿದ್ರು ಅಷ್ಟೇ, ಇದು ಕಚ್ಚಿದ್ರು ಔಷಧಿಯನ್ನು ಗಾಂಟಿ ಔಷಧಿಯನ್ನು ಕೊಡ್ತಾರೆ ಇಲ್ಲಿ. ನಾಗರಾವು ಕಚ್ಚಿದ್ರೆ ಕೊಡೋರು ಇದ್ದಾರೆ. ಆದ್ರೆ ಎಷ್ಟು ಸಕ್ಸಸ್ ಅಂತೇಳಿ ಅವ್ರವ್ರ ಹಣೆ ಬರ ಹೇಳೋದು. ಹೌದಷ್ಟೇ. ಕೊಳಕುಮಂಡಲ ಕಚ್ಚಿದ್ರೆ ಮತ್ತೆ ಇದು ನಾಗರಾವು ಕಚ್ಚಿದ್ರೆ, ಕಟ್ಟು ಹಾವು ಕಚ್ಚಿದ್ರೆ ಎಲ್ಲ ನೀವು ನಾಟಿ ಪಂಡಿತರ ಹತ್ರ ಹೋಗ್ತೀರಾ ಅಥವಾ? ಇಲ್ಲಿ ನಾಟಿ ಪಂಡಿತರು ಕೊಡೋರಿದ್ದಾರೆ 1-2 ಕಡೆ. ಅದನ್ನು ಕೊಡೋರಿದ್ದಾರೆ. ಕೈಮ್ಮಾಗ ತಂದಿಟ್ಟು ಅದರೊಂದು ಸೀಮಿತ ಅವಧಿಯಲ್ಲಿ ಅದನ್ನು ಆ ಬೇರೆ ತಂದಿಟ್ಕೊಳ್ತಾರೆ ಮನೆಯಲ್ಲಿ. ಅದನ್ನು 1 ವರ್ಷದವರೆಗೆ ಇಟ್ಕೊಂಡು ಅದನ್ನು ಕೊಡ್ತಾರೆ. ಆದ್ರೆ ಅದು ಸಂಪೂರ್ಣ ನಂಬಿಕೆ ಹೇಳಲಕ್ಕೆ ಬರಲ್ಲ, ವಿಶ್ವಾಸಕ್ಕೆ ತೆಗೆದುಕೊಳ್ಳುವಾಗಿಲ್ಲ. ಅದು ಕಷ್ಟ. ಹಾಗಾಗಿ ನೀವೇನ್ ಮಾಡ್ತೀರಿ? ನಾಗರಾವೆಲ್ಲ ಕಚ್ಚಿದ್ರೆ ನಿಮ್ಮ ಊರಿನವರು ನೇರ ಆಸ್ಪತ್ರೆಗೆ ಹೋಗ್ತಾರೆ. ಇಲ್ಲಿ ಇದುವರೆಗೆ ನಾಗರಾವಿನಿಂದ ಕಡಿತಕ್ಕೆ ಒಳಗಾದವು ಬಹಳ ಕಡಿಮೆ. ಮತ್ತೆ ನಮ್ಮಲ್ಲಿ ನಾಗರಾವಿನ ಪ್ರಮಾಣ ಬಹಳ ಕಡಿಮೆ. ಮತ್ತೆ ಬೇರೆ ಹಾವು, ವಿಷದ ಹಾವು ಯಾವುದು? ಕಟ್ಟು ಹಾವು ಉಂಟಾ? ಕಟ್ಟು ಹಾವು ಇಲ್ಲ. ಅದು ಕುದುರೆಬೆಳ್ಳ ಅವೆಲ್ಲ ಹೆಚ್ಚಾಗಿ ರಾತ್ರಿ ವೇಳೆ. ಕುದುರೆಬೆಳ್ಳ ಅಂತಾರೆ. ಕುದುರೆಬೆಳ್ಳ ಅಂದ್ರೆ ರಸಲ್ ವೈಪರ್ ಹೇಳುದು ನೀವು? ಕುದುರೆಬೆಳ್ಳ ಅಂದ್ರೆ ಕಟ್ಟು ಕಾಮನ್ ಕ್ರೇಟ್.